ಈ ಕವನ ಬರೆದಿದ್ದು ಅಥವಾ ಸಿನಿಮಾದ ಸ್ಟೋರಿ ಬರೆದಿದ್ದು ಅದನ್ನೇನಾದ್ರು ಹೇಳಿದ್ರೆ ಅವ್ರ ಹತ್ರ ಮಾತಾಡಿದ್ರೆ? ಇಲ್ಲ, ಅವರಿಗೆ ಕವನ ಸಂಕಲನ ಕೊಡಬೇಕಂತಲೇ ಹೋಗಿರ್ತೀನಿ ಸರ್ ನಾನು. ಬಟ್ ನನಗೆ ಪುಸ್ತಕ ತಂದುಕೊಡೋ ನಮ್ಮ ಬ್ರದರು ಪುಸ್ತಕ ತಂದುಕೊಡೋದು ಲೇಟ್ ಆಗುತ್ತೆ, ಹಾಗಾಗಿ ಅವ್ರಿಗೆ ಹೇಳಲ್ಲ. ಆಮೇಲೆ ಅವ್ರಿಗೋಸ್ಕರನೇ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡ್ತಾಯಿದ್ದೀನಿ ಸರ್. ಈಗ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಸಿನಿಮಾ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರಿಗೋಸ್ಕರ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಇದೆ ಸರ್, ನನಗೆ ಕಲೆ ಇದೆ, ಕತೆ ಬರೆಯೋದು, ಸಿನಿಮಾ ಸ್ಕ್ರಿಪ್ಟ್ ಬರೆಯೋದು ಭಾಳ ಹುಚ್ಚಿದೆ ನನಗೆ. ಅವ್ರಿಗೆ ಅಂತಲೇ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ಸರ್. ಅವ್ರ ಹತ್ರ ಏನಾದ್ರು ಹೇಳಿದ್ರೆ ಇದನ್ನ ಈ ಥರ ನನಗೆ ಈ ಥರ ಎಲ್ಲ? ಇಲ್ಲ, ನಾನು ಸಾರ್ಗೆ ಹೇಳಿದೆ, ಅಣ್ಣ ನಾನೊಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೀನಿ, ಸಿನಿಮಾ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ವಿಚಾರವಾಗಿ ನಾನು ಬಿಡುಗಡೆ ಆದ ನಂತರ ನಾನು ನಿಮ್ಮನ್ನ ಭೇಟಿ ಮಾಡಬೇಕು, ಮಾತಾಡಬೇಕು ಅಂತ ಇದ್ದೆ. ಬಟ್ ನೀವು ಈ ಸ್ಥಿತಿಲಿ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಅಂದಾಗ, ಸಿನಿಮಾ ಇಂಡಸ್ಟ್ರಿ ಯಾಕೋ ಬರ್ತೀಯ ನೀನು, ಹೊಲ ಮನೆಯದು ದುಡ್ಕೊಂಡು ತಿನ್ನೋ ಅಂತಾರೆ ಅವರು. ಸಿನಿಮಾ ಇಂಡಸ್ಟ್ರಿ ಯಾಕೆ ಬರೋಕ್ಕೆ ಹೋಗ್ತೀಯ, ಹೊಲ ಮನೆ ದುಡ್ಕೊಂಡು ತಿನ್ನು. ಇಲ್ಲ, ನನಗೆ ಅದೊಂದು ಹುಚ್ಚು, ನಾನು ಮಾಡಲೇಬೇಕು, ಸಿನಿಮಾ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ, ಸಿನಿಮಾ ಮಾಡಲೇಬೇಕು. ನನ್ನ ಸಿನಿಮಾದ ಹೆಸರು ಸಿನಿಮಾದ ಹೆಸರೇ ಅವ್ರ ಹತ್ರನೇ ಹೇಳಲ್ಲ. ಸಿನಿಮಾ ಸ್ಕ್ರಿಪ್ಟ್ ರೆಡಿ ಇದೆ ಅಣ್ಣ, ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಆಯಿತು ಮಾಡು, ಭಗವಂತನ ಆಶೀರ್ವಾದ, ಆಯ್ತು ಮಾಡು ಅಂತ ಹೇಳ್ತಾನೆ ಸರ್.